ಪ್ರತಿ ಸಾರಿ ಕನ್ನಡಕ್ಕೆ ಅವಮಾನ, ಪ್ರತಿ ಸಾರಿ ಕನ್ನಡ ಸಿನಿಮಾಗಳಿಗೆ ಸ್ಕ್ರೀನ್ ಸಿಗಲ್ಲ. ಸ್ಟೇಜ್ ಮೇಲೆ ಅವ್ರಿಗೂ ಒಂದು ಅವಾರ್ಡ್ ಬಂದಿದೆ, ವಿಜಯ್ ಸರ್ಗೆ ಕರೆದ್ಬಿಟ್ಟು ಅವಾರ್ಡ್ ಕೊಟ್ಟ ಮೇಲೆ ಅದನ್ನ ಹಿಡ್ಕೊಂಡು ಹೇಳಿದ್ದಾರೆ. ಎಲ್ಲಿಗೂ ನಮಸ್ಕಾರ. ನಮಗೆ ಒಂದಲ್ಲ ಒಂದು ರೀತಿಯಾದ ಅವಮಾನ, ಒಂದಲ್ಲ ಒಂದು ರೀತಿಯಾದ ಇಗ್ನೋರೆನ್ಸು. ಕನ್ನಡ ಅಂತ ಬಂದಾಗ ಸಾಕಷ್ಟು ಜಾಗದಲ್ಲಿ, ಸಾಕಷ್ಟು ಸಮಾರಂಭಗಳಲ್ಲಿ, ಸಾಕಷ್ಟು ಇವೆಂಟ್ಗಳಲ್ಲಿ ಕನ್ನಡನ ಕಡೆಗಣಿಸೋದು. ಫಾರ್ ಎಕ್ಸಾಂಪಲ್, ನಮ್ಮ ಬೆಂಗಳೂರಲ್ಲೇ ಯಾರೋ ಬೇರೆ ಭಾಷೆಯವರು ಬಂದು ಇಲ್ಲಿ ಅಂಗಡಿ ಹಾಕ್ಕೊಂಡು ವ್ಯಾಪಾರ ಮಾಡುವಂಥವ್ರು ಕನ್ನಡನ ಎಲ್ಲೋ ಕಾಟಾಚಾರಕ್ಕೆ ಬಂದು ಕೇಳ್ತಾರೆ. ಯಾರಾದರೂ ಕನ್ನಡ ಹೋರಾಟಗಾರರೋ ಅಥವಾ ಡಿಪಾರ್ಟ್ಮೆಂಟ್ ಅವರೋ ಸರ್ಕಾರದವರು ಬಂದು ಕೇಳ್ತಾರೆ. ಅದಕ್ಕೋಸ್ಕರ ಮಾತ್ರ ಚಿಕ್ಕದಾಗಿ ಎಲ್ಲೋ ಒಂದು ಮೂಲೆಯಲ್ಲಿ ಕನ್ನಡಕ್ಕೆ ಜಾಗ ಕೊಟ್ಬಿಟ್ಟು ದೊಡ್ಡದಾಗ ಇಂಗ್ಲೀಷಲ್ಲಿ ಬೋರ್ಡ್ ಹಾಕ್ಕೊಂಡಿರ್ತಾರೆ. ಇಂಥ ಕಿತ್ತೋಗಿರೋ ಶೋಕಿ ಮಾಡೋಕೆ ಅದು ಹೆಂಗೆ ಮನಸ್ಸು ಬರುತ್ತೋ ಅವ್ರಿಗೆ ಗೊತ್ತಾಗಬೇಕು. ಎನಿವೇ, ಈಗ ನಾನು ಮಾತಾಡೋಕ್ಕೆ ಹೊರಟಿರುವಂಥ ವಿಚಾರ ಯಾವುದಪ್ಪ ಅಂತಂದರೆ, ದುಬೈಯಲ್ಲಿ ಸೈಮಾ 2025 ಅವಾರ್ಡ್ಸ್, ಒಂದಷ್ಟು ವಿಭಾಗಕ್ಕೆ ಅವಾರ್ಡ್ಗಳು ಬರುತ್ತೆ. ಸಿನಿಮಾಗೆ ಬೆಸ್ಟ್ ಆ್ಯಕ್ಟರು, ಬೆಸ್ಟ್ ಡೈರೆಕ್ಟರು, ಬೆಸ್ಟ್ ಡೆಬ್ಯೂಟೆಂಟು, ಬೆಸ್ಟ್ ಮೂವಿ ಆಫ್ ದಿ ಇಯರು, ಈ ಕೆಲವೊಂದು ಸೆಕ್ಷನ್ಗಳಲ್ಲಿ ಬರುತ್ತೆ ಅವಾರ್ಡು. ಅದನ್ನು ರೀಸೆಂಟಾಗಿ ದುಬೈಯಲ್ಲಿ, ಅಂದರೆ ಲಾಸ್ಟ್ ವೀಕ್ ಅನ್ಕೋತೀನಿ, ದುಬೈಯಲ್ಲಿ ಅದನ್ನು ಆಯೋಜಿಸಲಾಗಿತ್ತು. ಅಲ್ಲಿಗೆ ನಮ್ಮ ಕನ್ನಡದ ಕೆಲವು ನಟರು, ನಟಿಯರು ಮತ್ತು ಕೆಲವು ಸೆಲೆಬ್ರಿಟೀಸ್ ಇಲ್ಲಿಂದ ಅಲ್ಲಿಗೆ ಹೋಗಿ ಆ ಅವಾರ್ಡ್ ಫಂಕ್ಷನ್ನ ಅಟೆಂಡ್ ಮಾಡಿದ್ದಾರೆ. ಫಂಕ್ಷನ್ ಅಟೆಂಡ್ ಮಾಡೋದ್ರಲ್ಲಿ ಯಾವುದೇ ಒಂದು ತಕರಾರು ನಮ್ಮದೂ ಇಲ್ಲ, ಅವ್ರದ್ದೂ ಇಲ್ಲ. ಇಲ್ಲಿ ಏನಾಗುತ್ತೆ, ಈ ಬೇರೆ ಭಾಷೆ ನಟರು ಮತ್ತು ಕನ್ನಡ ಭಾಷೆ ನಟರು, ಬೇರೆ ಭಾಷೆ ಅಂತಂದರೆ ಇಟ್ ಮೇ ಬಿ ತೆಲುಗು, ತಮಿಳ್, ಮಲಯಾಳಂ, ಹಿಂದಿ, ಇವರು ಒಂದು ಸೈಡ್ಗಾದರೆ ಕನ್ನಡ ಆ್ಯಕ್ಟ್ರುಗಳು ಒಂದು ಸೈಡು. ಯಾವ ರೀತಿ ಅಂತಂದರೆ, ಈ ಅವಾರ್ಡ್ ಫಂಕ್ಷನ್ಗೆ ಲಾಸ್ಟ್ ಟೈಮೆಲ್ಲ ಒಂದು ಇಶ್ಯೂ ಆಗಿತ್ತು. ನಮ್ಮನ್ನು ಲಾಸ್ಟಲ್ಲಿ ಕೂರಿಸ್ತಾರೆ, ಅಲ್ಲಿ ಕೂರಿಸ್ತಾರೆ, ಇಲ್ಲಿ ಕೂರಿಸ್ತಾರೆ, ಬೆಲೆ ಕೊಡಲ್ಲ ಅಂತ ಕಣ್ಣು ಒರೆಸುವ ರೀತಿ ಮಾಡಿದರು. ಒಂದ್ಸರಿ ಬೆಂಗಳೂರಲ್ಲಿ ಮಾಡಿದರು ಅವಾರ್ಡ್ ಫಂಕ್ಷನ್ನು. ಫ್ರಂಟ್ ಲೈನಲ್ಲೇ ಕೂರಿಸಿದ್ರು ನಮ್ಮನ್ನು, ಕರ್ನಾಟಕದವ್ರನ್ನ, ಕನ್ನಡದವ್ರನ್ನ, ಕನ್ನಡ ಆ್ಯಕ್ಟ್ರುಗಳನ್ನು. ಓಕೆ, ಅದೇನೋ ಸುಮ್ಮನೆ ಕಣ್ಣೂರ್ಸೋ ಥರ ಮಾಡೋ ಥರ ಮಾಡಿದರು, ಕಾಟಾಚಾರಕ್ಕೆ ಮಾಡಿದರು, ಆಟೋಕೊಂಡು ಲೆಕ್ಕಕ್ಕಿಲ್ಲ ಅನ್ನೋ ಥರ ಮಾಡಿದರು. ಅದು ಓಕೆ, ಇಟ್ಸ್ ಓಕೆ ಅನ್ನೋ ಥರ ಇತ್ತು ನಮಗೆ. ಬಟ್ ಈ ಸರಿ ಮಾಡಿರುವಂಥ ಒಂದು ಎಡವಟ್ಟೇನಪ್ಪ ಈ ಸೈಮಾದವರು ಅಂತಂದರೆ, ನಮ್ಮನ್ನು ಕೂರಿಸೋ ಚೇರ್ಗಳಿದೆಯಲ್ಲ, ಅದು ಫ್ರಂಟ್ ಲೈನಲ್ಲೇ ಕೂರಿಸಿದ್ದಾರೆ, ಅದೇನು ತೊಂದರೆ ಇಲ್ಲ. ಬಟ್ ಎಲ್ಲ ಆ್ಯಕ್ಟ್ರುಗಳನ್ನು ಕರೆದು ಅವಾರ್ಡ್ಸ್ ಕೊಟ್ಟಾಗಿ ಎಲ್ಲರೂ ಮುಗಿದ ಮೇಲೆ ಲಾಸ್ಟಲ್ಲಿ ಇರಲಿ ಪರವಾಗಿಲ್ಲ, ಇವ್ರಿಗೂ ಕೊಟ್ಬಿಡೋಣ ಹೋಗಲಿ ಅನ್ನೋ ರೀತಿ ಲಾಸ್ಟಲ್ಲಿ ಕರೆದಿರುವಂಥದ್ದು ಕನ್ನಡ ಆ್ಯಕ್ಟ್ರುಗಳನ್ನು. ಅದು ಬೇರೆ ಭಾಷೆಯ ನಟ ನಟಿಯರು, ಸೆಲೆಬ್ರಿಟಿಗಳು, ಇವರೆಲ್ಲ ಇನ್ನೇನು ಎದ್ದು ಹೋಗಬೇಕು, ಎದ್ದು ಹೋಗ್ತಾ ಇದ್ದಾರೆ, ಇನ್ನೇನು ಮುಗೀತು ಬಿಡು, ಲಾಸ್ಟಲ್ಲಿ ಕನ್ನಡದವ್ರು ಕೊಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಎಲ್ಲರೂ ಎದ್ದು ಖಾಲಿ ಮಾಡ್ತಾ ಇದ್ದಾರೆ ಒಬ್ಬರಾಗೆ. ಆ ಮೂಮೆಂಟಲ್ಲಿ ಕನ್ನಡದವ್ರನ್ನ ಕರೆಸ್ಬಿಟ್ಟು ಅವಾರ್ಡ್ಸ್ನ ಕೊಟ್ಟಿರುವಂಥದ್ದು. ಇಂತಹ ಅವಮಾನ, ಇಂತಹ ಕೀಳು ಮಟ್ಟದ ಪರಿಸ್ಥಿತಿಯನ್ನು ಪಡೆದುಕೊಳ್ಳೋದಕ್ಕೆ ಆ ಅವಾರ್ಡ್ ಬಿಡುಗರು ಇವತ್ತೆಲ್ಲ ನಾಳೆ ಇನ್ಯಾರೋ ಬಂದು ಕೊಡ್ತಾರೆ. ಸ್ಟೇಟ್ ಅವಾರ್ಡು, ನ್ಯಾಷನಲ್ ಅವಾರ್ಡ್ ತೊಗೊಂಡವ್ರು ಎಂತೆಂಥ ಆ್ಯಕ್ಟರ್ಗಳಿಲ್ಲ. ಕೆಂಟಕಿ ಕರ್ನಲ್ ಅವಾರ್ಡ್ ತೊಗೊಂಡಿರುವಂಥ ಆ್ಯಕ್ಟರ್ ನಮ್ಮ ಡಾಕ್ಟರ್ ರಾಜ್ಕುಮಾರ್. ಇಂಥ ಒಬ್ಬ ವ್ಯಕ್ತಿಯನ್ನು ನೋಡಿದಂಥ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆ್ಯಕ್ಟ್ ಮಾಡ್ತಿರುವಂಥ ಕನ್ನಡದ ಸೆಲೆಬ್ರಿಟಿಗಳು ದುಬೈಗೆ ಹೋಗಿ ಸೈಮಾ ಅವಾರ್ಡ್ಸಲ್ಲಿ ಮಾಡ್ತಾಯಿದ್ದೀವಿ ಅಂತ ಒಂದು ಆಮಂತ್ರಣ ಬಂದಾಗ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಅವಮಾನ ಮಾಡಿಸ್ಕೊಳ್ಳುವಂಥದ್ದು ಎಷ್ಟು ಸರಿ? ಅವಮಾನ ಮಾಡೋವಂಥದ್ದು ಸೈಮಾದವ್ರಿಗೆ ಎಷ್ಟು ಸರಿ ಇದು? ದುನಿಯಾ ವಿಜಯ್ ಅವ್ರಿಗೆ, ಅವರು ವಿಜಯ್ ಸರ್ ನಾನು ನೋಡ್ರೆ ಹೆಂಗೆ ಗೊತ್ತಾ, ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್, ಇರೋದನ್ನು ಇದ್ದಾಗೆ ಮಾತಾಡ್ಬಿಡ್ತಾರೆ. ಆಮೇಲೆ ಸಮಯ ಸಿಗಲಿ, ಟೈಮ್ ಬರಲಿ, ಟೈಮ್ ನೋಡ್ಕೊಂಡು ಮಾತಾಡ್ತೀನಿ ಅಂತ ಕೆಲವೊಂದು ವಿಚಾರದಲ್ಲಿ ಹಂಗೆ ಇರ್ಬೋದು ಅವರು. ಬಟ್ ಕೆಲವೊಂದು ವಿಚಾರದಲ್ಲಿ ಹಂಗಲ್ಲ, ಇದು ಬಿಟ್ಟರೆ ಇನ್ನು ಟೈಮ್ ಸಿಗಲ್ಲ ಅಂದ್ಬಿಟ್ಟು ಮಾತಾಡ್ಬಿಡ್ತಾರೆ. ಅದೇ ಥರ ಸ್ಟೇಜ್ ಮೇಲೆ ಅವ್ರಿಗೂ ಒಂದು ಅವಾರ್ಡ್ ಬಂದಿದೆ, ವಿಜಯ್ ಸರ್ಗೆ ಕರೆದ್ಬಿಟ್ಟು ಅವಾರ್ಡ್ ಕೊಟ್ಟ ಮೇಲೆ ಅದನ್ನ ಹಿಡ್ಕೊಂಡು ಹೇಳಿದ್ದಾರೆ, ದಯಮಾಡಿ ಇಂಥ ಫಂಕ್ಷನ್ಗಳನ್ನೇ ಮಾಡಬೇಡಿ, ಕನ್ನಡದವ್ರನ್ನ ಕೊನೆಯಲ್ಲಿ ಕರೆದು ಕೊಡುವಂಥ, ಅವಾರ್ಡ್ ಕೊಡುವಂಥ ಈ ಒಂದು ಫಂಕ್ಷನ್ಗೆ ನಮ್ಮನ್ನು ಕರೀಲೇಬೇಡಿ. ನಮ್ಮದೇನೋ ನಡೆಯುತ್ತೆ, ನಮಗೊಂದಷ್ಟು ಅವಾರ್ಡ್ಸ್ ಬಂದಿದೆ, ಹೋಗಿದೆ, ಬರುತ್ತೆ, ಮತ್ತೊಂದು ಬರುತ್ತೆ, ಇನ್ನೊಂದು ಆಗುತ್ತೆ, ಇಟ್ಸ್ ಓಕೆ. ಬಟ್ ಹೊಸದಾಗಿ ಸಿನಿಮಾ ರಂಗಕ್ಕೆ ಬಂದು ಆ್ಯಕ್ಟಿಂಗ್ ಮಾಡಿ ಅವ್ರಿಗೊಂದೇನೋ ಅವಾರ್ಡ್ ಬಂತು, ಸೈಮಾದವ್ರು ಕೊಟ್ಟರು, ಕರೆದ್ರು ಅಂತ ಬಂದಾಗ ಹೊಸ ಆ್ಯಕ್ಟರ್ಗಳಿಗೆ ನೀವೇನಾದರೂ ಈ ರೀತಿ ಮಾಡಿದ್ರೆ, ಕೊನೆಯಲ್ಲಿ ಕರೆಯುವಂಥ ಒಂದು ಪ್ರಕ್ರಿಯೆಗಳನ್ನು ಮಾಡಿದಾಗ ಅವರು ತುಂಬ ಬೇಜಾರು ಮಾಡ್ಕೋತಾರೆ, ಮನಸ್ಸಿಗೆ ನೋವು ಆಗ್ಬಿಡುತ್ತೆ, ಡಿಮೋಟಿವೇಟ್ ಆಗಿಬಿಡುತ್ತೆ. ಅಲ್ಲಿ ಎಗೈನ್ ಹಾಳಾಗೋದೇನು ಕನ್ನಡ ಇಂಡಸ್ಟ್ರಿ.
ಈಗಲೇ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಡೌನ್ಫಾಲ್ ಅಲ್ಲಿ ಇದೆ, ಅದು ಇದು ಅಂತೆಲ್ಲ ಮಾತಾಡ್ತಿರ್ತೀವಿ. ಅಂಥ ಟೈಮಲ್ಲಿ ಅಗೈನ್ ಈ ರೀತಿಯಾದ ಒಂದು ಘಟನೆಗಳು ನಡೆದಾಗ ಅಫ್ಕೋರ್ಸ್ ಬೇಜಾರಾಗುತ್ತೆ. ಇದಕ್ಕೆ ಒಂದು ಆಲ್ಟರ್ನೇಟ್ ಏನು ಮಾಡ್ಬೋದಿತ್ತು ಸೈಮಾದವರು ಅಂತ ನನ್ನ ಸಜೆಷನ್ ಕೊಡ್ಬೋದು ಅಂತಂದರೆ, ಈಗ ನಮಗೆ ಸಬ್ಜೆಕ್ಟ್ಗಳಿರುತ್ತೆ ಸ್ಕೂಲಲ್ಲಿ: ಕನ್ನಡ, ಹಿಂದಿ, ಇಂಗ್ಲೀಷ್, ಸಮಾಜ ವಿಜ್ಞಾನ, ಗಣಿತ ಮತ್ತು ವಿಜ್ಞಾನ. 6 ಸಬ್ಜೆಕ್ಟ್ ಇರುತ್ತೆ. ಈ 6 ಸಬ್ಜೆಕ್ಟ್ಗಳಲ್ಲೂ ಈ ಒಂದೊಂದು ಸಬ್ಜೆಕ್ಟಿಗೆ ಕನ್ನಡ ಮುಗಿಯೋವರೆಗೂ ಕನ್ನಡದ ಮಾತ್ರ ಮಾಡಿದ್ರು, ಹಿಂದಿ ಇಂಗ್ಲೀಷು ಎಲ್ಲ 2 ಸಬ್ಜೆಕ್ಟ್ ಮುಗಿಯೋವರೆಗೂ ವರ್ಷ ಪೂರ್ತಿ ಅದನ್ನೇ ಮಾಡ್ತಾಯಿದ್ರು, ಇನ್ನೇನೂ ಹೇಳ್ಕೊಟ್ಟಿಲ್ಲ. ಕೊನೆಯದಾಗಿ ಗಣಿತ ಮಾಡಿದ್ರು. ಲಾಸ್ಟ್ ಇನ್ನೊಂದು 3-4 ತಿಂಗಳಿದೆ ವರ್ಷ ಮುಗಿಬೇಕಾದ್ರೆ ಅನ್ಬೇಕಾದ್ರೆ ಗಣಿತ ಮಾಡಿದ್ರು ಅಂತಂದ್ರೆ ಯಾರಾದರೂ ಒಪ್ಪಲ್ಲ. ಅದಕ್ಕೆ ಏನು ಮಾಡಿದ್ರು, ಪೀರಿಯಡ್ಸ್ ವೈಸ್ ಇಟ್ಕೊಂಡ್ರು. ಬೆಳಿಗ್ಗೆ ಕನ್ನಡ, ಮಧ್ಯಾಹ್ನ ಇಂಗ್ಲೀಷು, ಆಮೇಲೆ ಮತ್ತೆ ಇನ್ನೊಂದು 1 ಅವರ್, ಅರ್ಧ ಗಂಟೆ 1 ಅವರ್ ಹಿಂದಿ, ಅದಾದಮೇಲೆ ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ಮತ್ತು ಮ್ಯಾಥಮೆಟಿಕಲ್. ಈ ರೀತಿಯಾದ ಒಂದೇ ದಿವಸದಲ್ಲಿ ಕನ್ನಡ, ಹಿಂದಿ, ಇಂಗ್ಲೀಷು ಈ ಮಿಕ್ಸಪ್ ಮಾಡ್ತಾ ಹೋದಷ್ಟು ಎಲ್ಲದಕ್ಕೂ ಪ್ರಿಯಾರಿಟಿ ಕೊಟ್ಟಂಗೆ ಆಗುತ್ತೆ. ಇದು ಸುಮ್ಮನೆ ಸ್ಯಾಂಪಲ್ಗೆ ಹೇಳ್ತಿರೋದು ನಾನು ಅಷ್ಟೇ. ಹಿಂಗೆ ಮಾಡಿ ಅಂತಲೂ ಹೇಳೋಕ್ಕಾಗಲ್ಲ, ಹಿಂಗೆ ಮಾಡೋದೇ ಕರೆಕ್ಟು ಅಂತಲೂ ಹೇಳೋಕ್ಕಾಗಲ್ಲ. ಪ್ರತಿ ಸಾರಿ ಕನ್ನಡಕ್ಕೆ ಅವಮಾನ, ಪ್ರತಿ ಸಾರಿ ಕನ್ನಡ ಸಿನಿಮಾಗಳಿಗೆ ಸ್ಕ್ರೀನ್ ಸಿಗಲ್ಲ, ಥಿಯೇಟರ್ಗಳು ಸಿಗಲ್ಲ. ಮತ್ತು ಈ ಕನ್ನಡ ನಟರುಗಳಿಗೆ ವ್ಯಾಲ್ಯೂ ಕೊಡೋದಿಲ್ಲ. ಕನ್ನಡ ಸಿನಿಮಾಗಳು ಎಲ್ಲೋ ಬೇರೆ ಕಡೆ ರಿಲೀಸ್ ಆಗುತ್ತೆ ಅಂತಂದರೆ ಅದಕ್ಕೂ ಥಿಯೇಟ್ರ್ ಕೊಡಲ್ಲ. ಬೇರೆ ಭಾಷೆ ಸಿನಿಮಾಗಳಿಗೆ ಕನ್ನಡ ಒಂದು ಬಿಟ್ಟು, ಮೇ ಬಿ ಸೈಮಾದವ್ರ ತಲೆಯಲ್ಲಿ ಏನಿರಬಹುದು ಅಂತ ನಾನು ಗೆಸ್ ಮಾಡ್ತೀನಿ ಅನ್ನೋದಾದರೆ, ಹೆಂಗಿದ್ರು ಕನ್ನಡ ಸಿನಿಮಾಗಳನ್ನು ಕನ್ನಡದ ಪ್ರೇಕ್ಷಕರೇ ನೋಡಲ್ಲ. ಕನ್ನಡದ ಪ್ರೇಕ್ಷಕರು ನೋಡ್ತಿರೋದೇ ಎಲ್ಲ ಬೇರೆ ಭಾಷೆಗಳನ್ನು. ಅದು ಯಾವುದೇ ಆಗಿರ್ಬೋದು, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಯಾವುದೇ ಭಾಷೆ ಆಗಿರ್ಬೋದು, ಎಲ್ಲ ಭಾಷೆಗಳನ್ನು ನಾವು ನೋಡ್ತೀವಿ. ಬಟ್ ನಾವು ಕನ್ನಡ ಸಿನಿಮಾಗಳನ್ನೇ ನೋಡಲ್ಲ. ನಾವು ನಮ್ಮ ಸಿನಿಮಾಗಳನ್ನೇ ನೋಡಲ್ಲ. ಕನ್ನಡದವರೇ ಅವ್ರಿಗೆ ವ್ಯಾಲ್ಯೂ ಕೊಡಲ್ಲ. ಇನ್ನೇನು ಅವರ ನಟರುಗಳಿಗೆ ನಾವ್ಯಾಕೆ ವ್ಯಾಲ್ಯೂ ಕೊಡಬೇಕು, ಕೊನೆಯಲ್ಲಿ ಕರೆದ್ರಾಯ್ತು ಬಿಡು ಅನ್ನೋವಂಥ ಮನಸ್ಥಿತಿ ಸೈಮಾದವ್ರು ಇತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ವಿಜಯ್ ಸರ್ ಹೇಳಿದ್ರು, ಈ ಕನ್ನಡ ಒಂದು ಸೆಕ್ಷನ್ನ ಹ್ಯಾಂಡಲ್ ಮಾಡ್ತಾ ಇರೋವಂಥ ಮ್ಯಾನೇಜ್ಮೆಂಟ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ರೀತಿ ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮನ್ನು ಕರೆದಿಲ್ಲ ಅನ್ನೋ ಚಿಂತೆ ಇಲ್ಲ, ನೀವು ಮಾಡೋಕ್ಕೆ ಹೋಗ್ಬೇಡಿ. ಅದಕ್ಕೆ ನಾನು ಹೇಳೋದು, ನಮ್ಮ ಜನಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಕನ್ನಡ ಸಿನಿಮಾ ಅಂತ ಬಂದಾಗ ತಕ್ಕಮಟ್ಟಿಗಾದರು, ಈಗ ಏಳುಮಲೆ ಅಂತ ಒಂದು ಸಿನಿಮಾ ತುಂಬ ಚೆನ್ನಾಗಿದೆ ಅಂತೆಲ್ಲ ಸಿಕ್ಕಾಪಟ್ಟೆ ಟಾಕ್ಸ್ ಬರ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ, ಹೌಸ್ಫುಲ್ ಶೋಸ್ ಹೋಗ್ತಾ ಇದೆ ಏಳುಮಲೆ. ಕನ್ನಡ ಸಿನಿಮಾಗಳು ಬಂದಾಗ ಚೆನ್ನಾಗಿದೆ ಅಂತ ಅಂದಾಗ, ಈಗ ಲಾಸ್ಟ್ ಒಂದು 1 ಮಂತ್ ಬ್ಯಾಕು ಸೂ ಫ್ರಮ್ ಸೋ ಬಂತು. ಏನು ಟಿಕೆಟ್ ತಗೊಳಕ್ಕೆ ಆಗ್ತಿಲ್ಲ ನಮ್ಮ ಕೈಲಿ, ಅಂದರೆ ಸೋಲ್ಡ್ ಔಟು. ಟಿಕೆಟ್ ಇದೆಯಾ ಅಂತ ಚೆಕ್ ಮಾಡೋಷ್ಟು ಸೋಲ್ಡ್ ಔಟ್ ಆಗ್ತಾ ಇದೆ. ಮಹಾವತಾರದ ನರಸಿಂಹ ಬಂತು, ಅದು ಪ್ಯಾನ್ ಇಂಡಿಯನ್ ಸಿನಿಮಾ, ಬಟ್ ಕನ್ನಡ ವರ್ಷನ್ ಕೂಡ ಹೌಸ್ಫುಲ್ ಆಗುವಂಥ ಒಂದು ಸಿಚುವೇಶನ್ ಬಂದ್ಬಿಟ್ಟಿತ್ತು. ಇಂಥ ಸಿನಿಮಾಗಳು ಬಂದಾಗ, ಕನ್ನಡ ಅಂತ ಬಂದಾಗ, ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾಗಳಿಗೆ ಎಲ್ಲಿ ಆದ್ಯತೆ ಜಾಸ್ತಿ ಕೊಡ್ತಾರೋ ಬೇರೆಯವರು ನಮ್ಮನ್ನು ನೋಡ್ತಿರ್ತಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ರಿಲೀಸ್ ಆದಂಥ ಕನ್ನಡ ಸಿನಿಮಾಗಳು ಎಷ್ಟು ದಿನ ಥಿಯೇಟ್ರಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಎಲ್ಲ ಭಾಷೆಯವರು ಚೆಕ್ ಮಾಡ್ತಾರೆ. ಅದರಲ್ಲೊಬ್ಬರು ಸೈಮಾದವರು ಕೂಡ. ಸೈಮಾದವರು ಎಲ್ಲರೂ ಅಬ್ಸರ್ವ್ ಮಾಡಿರ್ತಾರೆ ಏನೇನು ನಡೀತಾ ಇದೆ ಇಂಡಸ್ಟ್ರಿಯಲ್ಲಿ. ಅಷ್ಟಿಲ್ಲದೆ ಕೋಟಿ ದುಡ್ಡು ಇನ್ವೆಸ್ಟ್ ಮಾಡಿಬಿಟ್ಟು ದುಬೈಯಲ್ಲಿ ತೊಗೊಂಡೋಗಿ ಒಂದು ಸ್ಟೇಜ್ ಹಾಕಿ ಅಲ್ಲೊಂದು ಫಂಕ್ಷನ್ ಮಾಡ್ತೀವಿ, ನೀವು ಬನ್ನಿ ಅವಾರ್ಡ್ ಕೊಡ್ತೀವಿ ಕರಿಬೇಕು ಅಂತಂದರೆ, ಅಷ್ಟು ಕೆಲಸ ಮಾಡೋರು ಕನ್ನಡ ಇಂಡಸ್ಟ್ರಿಲಿ ಎಂಥ ಸಿನಿಮಾಗಳು ಸೋಲ್ತಾ ಇದೆ, ಗೆಲ್ತಾ ಇದೆ, ಕನ್ನಡದವರು ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಇಲ್ವಾ ಅನ್ನೋದನ್ನು ಅವರು ಅಬ್ಸರ್ವ್ ಮಾಡಿರ್ತಾರೆ. ಅದಕ್ಕೋಸ್ಕರ ಕನ್ನಡದವರೇ ಅಲ್ಲಿ ಕನ್ನಡ ಸಿನಿಮಾಗಳನ್ನು ನೋಡಲ್ಲ ಅಂತಂದಮೇಲೆ ಕನ್ನಡ ಆ್ಯಕ್ಟರ್ಗಳನ್ನ ನಾವೆಲ್ಲೋ ಕೊನೆಯಲ್ಲಿ ಕರೆದು ಕೊಟ್ರಾಯ್ತು ಅವಾರ್ಡ್ಗಳನ್ನು ಅನ್ನುವಂಥ ಭಾವನೆ ಅವ್ರಿಗೂ ಬಂದೇ ಬರುತ್ತೆ. ಇಷ್ಟಿತ್ತು. ದಯಮಾಡಿ ನಮ್ಮ ಆ್ಯಕ್ಟರ್ಗಳಿಗೆ, ಯಾರೇ ಆಗಿರ್ಬೋದು, ಎಂಥ ಆ್ಯಕ್ಟ್ರೇ ಆಗಿರ್ಬೋದು, ಇಂಥ ಕೆಲವೊಂದು ಫಂಕ್ಷನ್ಗಳನ್ನು ಕೈ ಮುಗಿದು ಕೇಳ್ತೀನಿ ನಾನು, ಅಟೆಂಡೇ ಮಾಡಬೇಡಿ. ಕೇರ್ಲೆಸ್ ಮಾಡಿ, ಇಗ್ನೋರ್ ಮಾಡಿ ಬಿಸಾಕಿ. ಅಟೆಂಡ್ ಮಾಡಬೇಡಿ, ಹೋಗಲೇಬೇಡಿ, ಕೇರ್ಲೆಸ್ ಮಾಡಿ ಬಿಸಾಕಿ ಅಂತವ್ರನ್ನೆಲ್ಲ. ಯಾವುದೋ ಲಾಸ್ಟಲ್ಲಿ ಕರೆದು ಕೊಡುವಂಥದ್ದು ಏನಕ್ಕೆ ಬೇಕು, ತಗೊಂಡು ಏನು ಮಾಡ್ತೀರಾ? ವಿಜಯ್ ಸರ್ ಅಲ್ಲೇ ಹೇಳ್ತಿದ್ದಾರೆ, ಈ ರೀತಿ ಕೊಡುವಂಥ ಅವಾರ್ಡ್ಸ್ ಏನಕ್ಕೂ ಉಪಯೋಗ ಬರಲ್ಲ. ಬಿಡುಗರು ವಿಜಯ್ ಸರ್ಗೆ ಕೊನೆಯಲ್ಲಿ ಕರೆದು ಕೊಟ್ಟಿರ್ಬೋದು. ವಿಜಯ್ ಸರ್ಗೆ ಕರ್ನಾಟಕದವ್ರು ಇದ್ದೀವಿ, ಕನ್ನಡ ಆಡಿಯನ್ಸ್ ಇದ್ದೀವಿ, ಕನ್ನಡ ಯೂಟ್ಯೂಬರ್ಸ್ ಇದ್ದೀವಿ, ಕನ್ನಡ ಮಾಧ್ಯಮದವ್ರು ಇದ್ದೀವಿ. ನಾವು ಸಾಕು ಅನ್ಕೋತೀವಿ ಬಿಡಿ, ಎಲ್ಲೋ ಅವನು ಯಾವನೋ ಕೊನೆಯಲ್ಲಿ ಕರೆದು ಕೊಟ್ಟ ಅಂತ ಅಂದ್ಬಿಟ್ಟು ವಿಜಯ್ ಸರ್ ಬೇಜಾರು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಅಫ್ಕೋರ್ಸ್ ಬೇಜಾರಂತೂ ಆಗೇ ಆಗುತ್ತೆ, ಬಟ್ ಸ್ಟಿಲ್ ನಮ್ಮ ಕನ್ನಡ ನಟರ ಜೊತೆ ಕನ್ನಡದ ಜನ ಯಾವತ್ತೂ ಇದ್ದೇ ಇರ್ತೀವಿ. ಆದರೆ ಇದ್ದೇ ಇರ್ತೀವಿ ಅಂತ ಹೇಳ್ಕೊಳ್ಳೋದು ದೊಡ್ಡದಲ್ಲ, ಯಾರು ಬೇಕಾದ್ರೆ ಹೇಳಬಹುದು. ಅದನ್ನು ದಯವಿಟ್ಟು ಇದೀವಿ ಅಂತ ಹೇಳೋ ತಕ್ಕನಂಗೆ ಕನ್ನಡ ಸಿನಿಮಾಗಳು ರಿಲೀಸ್ ಆದಾಗ ತಕ್ಕ ಮಟ್ಟಿಗಾದ್ರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ.
ಆ್ಯಂಡ್ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಮ ಒಪಿನಿಯನ್ನ ದಯವಿಟ್ಟು ಹಾನೆಸ್ಟಾಗಿ ಕಮೆಂಟ್ ಮಾಡಿ. ನಾನು ಮಾತಾಡಿರುವಂಥ ವಿಷಯದ ಮೇಲೆ ಮಾತ್ರ ಕಮೆಂಟ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ. ಸೈನಿಕ ಯುದ್ಧ ಮಾಡೋಕ್ಕೆ ಹೋಗ್ಲಿಲ್ವಾ ಅವೆಲ್ಲ ಬೇಡ, ಅದು ಔಟ್ ಆಫ್ ಇಟ್. ನಾನು ಅದರಿಂದ ನಾನು ಬ್ಯಾಕ್ಔಟ್ ಆಗಿ ತುಂಬ ದಿನ ಆಗೋಗಿದೆ, ಅದಕ್ಕೆ ಹೋಗಲೇ ಇಲ್ಲ. ನಾನು ಅರ್ಧಕ್ಕರ್ಧ ಹೋದೆ, ನನಗೆ ಎಲ್ಲೋ ಡೌಟ್ ಬಂದು ಬಿಟ್ಟಾಕಿ ಸುಮ್ಮನೆ ಆಗೋಗ್ಬಿಟ್ಟೆ ಅದನ್ನು. ಓಕೆ, ನಾನು ರೀಸೆಂಟಾಗಿ ಒಂದು ಕ್ಲಾರಿಫಿಕೇಶನ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಸೈನಿಕರ ಲೆಕ್ಕಾಚಾರ ಏನಾಯಿತು ಅಂತ. ಅದು ನೋಡೋದಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡಿ ಕ್ಲಾರಿಫಿಕೇಶನ್ ತಗೊಳ್ಳಿ. ಇರಲಿ, ಬೇರೆಯವ್ರು ನಮ್ಮ ಈ ವಿಚಾರದಲ್ಲಿ ನಮ್ಮ ಬಗ್ಗೆ ಏನೇನೋ ಮಾತಾಡಿದ್ದಾರೆ, ಟೈಮ್ ನೋಡ್ಕೊಂಡು ಮಾತಾಡ್ತೀನಿ. ಎಲ್ಲರಿಗೂ ಟೈಮ್ ಬರುತ್ತೆ, ಎಲ್ಲದಕ್ಕೂ ಟೈಮ್ ಬರುತ್ತೆ. ಟೈಮ್ ಬಂದಾಗ ಮಾತಾಡೋಣ. ಥ್ಯಾಂಕ್ ಯು, ಬಾಯ್.